ನಮ್ಮ ಪಕ್ಷದ ಹಿರಿಯ ಆಗದ ಶ್ರೀ ರಾಮಚಂದ್ರೇಗೌಡರು ನಮ್ಮನ್ನು ಅಗಲಿದ್ದಾರೆ. ರಾಮಚಂದ್ರೇಗೌಡರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರಲ್ಲಿ ಅವರು ಕೂಡ ಒಬ್ಬರು. ಕರ್ನಾಟಕದಲ್ಲಿ ಅದಕ್ಕೆ ಪೂರ್ವದಲ್ಲೇ ಜನಸಂಘದ ಕಾರ್ಯಕರ್ತರಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ಗೋವಾ ಮುಕ್ತಿ ಹೋರಾಟದಲ್ಲಿ ತನ್ನ ಯುವ ವಯಸ್ಸಿನಲ್ಲೇ ಪಾಲ್ಗೊಂಡು ರಾಷ್ಟ್ರೀಯ ವಿಚಾರಧಾರೆಗಳನ್ನು ತನ್ನ ಬದುಕಿನ ಉದ್ದಕ್ಕೂ ಅಳವಡಿಸ್ಕೊಂಡು ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ, 5 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ರಾಮಚಂದ್ರೇಗೌಡರು. ಬೆಂಗಳೂರಿನಲ್ಲಿ ಪಕ್ಷದ ಬೆಳವಣಿಗೆಗೆ ಅವರದ್ದು ಅಗಾಧವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಕೊಡುಗೆ ಇದೆ. ಒಂದು ರೀತಿ ಹಿರಿಯ ಚೇತನ. ಯಾವಾಗಲೂ ನಮ್ಮ ಭಾಗಕ್ಕೆ ಪ್ರವಾಸಕ್ಕೆ ಬರೋರು. ಚಿಕ್ಕಮಗಳೂರು, ನನಗೆ ಗೊತ್ತಿರೋ ಪ್ರಕಾರ ತುರ್ತು ಪರಿಸ್ಥಿತಿಯ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ವೀರೇಂದ್ರ ಪಾಟೀಲರು ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಿದಾಗ ಆ ಭಾಗದಲ್ಲಿ ನಿರಂತರವಾಗಿ ವೀರೇಂದ್ರ ಪಾಟೀಲರ ಪರವಾಗಿ, ಜನತಾ ಪಾರ್ಟಿಯ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದರು. ನಮ್ಮ ಭಾಗದಲ್ಲಿ ಪಕ್ಷದ ಬೆಳವಣಿಗೆಗೆ, ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬೆಳವಣಿಗೆಗೆ ತಂದೆ ಆದಂಥ ಯೋಗದಾನವನ್ನು ನೀಡಿದ್ದಾರೆ. ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರ ಜೊತೆಗೆ, ವಿ ಶಿವಪ್ಪನವ್ರ ಜೊತೆಗೆ, ಮಲ್ಲಿಕಾರ್ಜುನಯ್ಯನವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಹಿರಿಯ ಒಬ್ಬ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರು ಸರ್ಕಾರದ ಕುರಿತಾಗಿ ಟೀಕೆ ಮಾಡಬೇಕಾದ್ರೆ ಅವ್ರದ್ದೇ ಆದ ದಾಟಿಯಲ್ಲಿ ಸರ್ಕಾರವನ್ನು ಟೀಕೆ ಮಾಡೋರು. ಅವಾಗ ಹೇಳೋರು, ಒಂದು ಸಂಸ್ಕೃತ ಶ್ಲೋಕವನ್ನು ಉದಾಹರಿಸಿ ಹೇಳೋರು, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚಃ ಅಜಾಪುತ್ರಂ ಬಲಿದ್ವಂದ್ವಂ ದೈವೋ ದುರ್ಬಲಘಾತಕಃ ಅಂತ ಹೇಳ್ತಾ ಅವತ್ತಿನ ಸಮಕಾಲೀನವಾಗಿದ್ದಂಥ ಸರ್ಕಾರವನ್ನು ಟೀಕೆ ಮಾಡ್ತಾ ಹೇಳೋರು, ಟಾಟಾ ನೈವ, ಬಿರ್ಲಾ ನೈವ, ಹೀಗೆ ಹೇಳ್ತಾ ದುರ್ಬಲ ಅಂದರೆ ದಲಿತ ಪುತ್ರಂ ರೈತ ಪುತ್ರಂ ಬಲಿದ್ವಂದ್ವೋ ದೈವೋ ದುರ್ಬಲಘಾತಕ ಅಂದರೆ ರೈತರನ್ನು, ದಲಿತರನ್ನು ಗುರಿಯಾಗಿಟ್ಕೊಂಡು ಸರ್ಕಾರದ ಯೋಜನೆಗಳು ಅವ್ರನ್ನ ತುಳಿತವೆ ಅಂತಕ್ಕಂಥ ಮಾತನ್ನು ಮಾರ್ಮಿಕವಾಗಿ ಅವರು ಹೇಳೋರು. ಹಾಗೆ ನಿರಂತರ ಪ್ರವಾಸಗಳ ಮೂಲಕ ನಮ್ಮ ಪಕ್ಷವನ್ನು ಕಟ್ಟಿದಂಥ ಹಿರಿಯ ನಾಯಕ ರಾಮಚಂದ್ರೇಗೌಡರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಬಹುಶಃ ಒಬ್ಬ ಮಾರ್ಗದರ್ಶಕನನ್ನು, ನಮ್ಮ ಪಕ್ಷ ನಿಷ್ಠೆಯನ್ನು ಯಾವತ್ತೂ ಬಿಡದೇ ಇರತಕ್ಕಂಥ ಒಬ್ಬ ಶ್ರೇಷ್ಠ ರಾಜಕೀಯ ಸಂತ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಒಂದು ಅಗಲಿಕೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.